ತೆಂಗಿನ ತೋಟದಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ. ಕಿಡಿಗೇಡಿಗಳ ಕೃತ್ಯಕ್ಕೆ 50ಕ್ಕೂ ಹೆಚ್ಚು ತೆಂಗಿನ ಗಿಡಗಳು ನಾಶ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಶಾಖತಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಆಲದಮಡು ಗ್ರಾಮದಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದು 50ಕ್ಕೂ ಹೆಚ್ಚು ತೆಂಗಿನ ಮರಗಳನ್ನು ನಾಶ ಮಾಡಿರೋ ಆರೋಪ ಕೇಳಿಬಂದಿದೆ. ದೊಡ್ಡ ಆಲದಮಡು ಗ್ರಾಮದ ರಾಮಚಂದ್ರ ಅನ್ನೋರು ತೋಟದಲ್ಲಿದ್ದ ತೆಂಗಿನ ಗಿಡಗಳನ್ನು ಕಿಡಿಗೇಡಿಗಳು ಕಡಿದು ಹೋಗಿದ್ದು, ತೆಂಗಿನ ಗಿಡ ನಾಶದಿಂದ ರೈತ ಕಂಗಾಲಾಗಿದ್ದಾರೆ. ದೊಡ್ಡ ಆಲದಮಡು ಗ್ರಾಮದ ರಾಮಚಂದ್ರಪ್ಪ ಅವರು ತಮ್ಮ ತಂದೆಯವರ ಕಾಲದಿಂದಲೂ ಸರ್ಕಾರಿ ಜಮೀನಿನಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರದ ಯೋಜನೆಯನ್ನ ಬಳಸಿಕೊಂಡು ತೋಟದಲ್ಲಿ ತೆಂಗಿನ ಗಿಡಗಳನ್ನು ನೆಟ್ಟು ಹನಿ ನೀರಾವರಿ ಹಾಕಿಕೊಂಡು ಬೆಳೆ ಬೆಳೀತಾ ಇದ್ರು. ಆದರೆ ರಾತ್ರೋರಾತ್ರಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದು, ಬಾಳೆ ಗಿಡಗಳ ಜೊತೆ ಹನಿ ನೀರಾವರಿ ಪೈಪ್ಗಳನ್ನು ಕಿತ್ತೆಸೆದಿದ್ದು ರೈತ ಕಂಗಾಲಾಗಿದ್ದಾರೆ. ಇನ್ನು ಶಾಖತಡು ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಿಕ್ಕಣ್ಣ ಅನ್ನೋರು ತಮ್ಮ ಅನುಯಾಯಿಗಳನ್ನ ಬಿಟ್ಟು ಜಮೀನಿನಲ್ಲಿ ಇರುವ ತೆಂಗಿನ ಗಿಡಗಳು ಹಾಗೂ ಹನಿ ನೀರಾವರಿ ಸಲಕರಣೆಗಳನ್ನು ನಾಶ ಮಾಡಲಾಗಿದೆ ಅಂತ ರೈತ ಆರೋಪ ಮಾಡಿದ್ರು. ತೆಂಗಿನ ಗಿಡಗಳನ್ನು ಕಳ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ತೆಂಗಿನ ಗಿಡ ಡ್ರಿಪ್ಪು ಇಲ್ಲಿ ನೋಡಿ ಎಲ್ಲ ಡ್ರಿಪ್ ಮಾಡಿದ್ದವು. ಡ್ರಿಪ್ಪು ಮತ್ತೆ ನೋಡಿ ಎಲ್ಲ ತೆಂಗಿನ ಗಿಡ ಇಟ್ಟಿದ್ದೀವಿ. ಎಲ್ಲ ತೆಂಗಿನ ಗಿಡ ಇಟ್ಟಿದ್ದಾವೆಲ್ಲ ಕಿತ್ತಾಕಿದ್ದಾರೆ. 45 ಗಿಡ ಕಿತ್ತಾಕಿದ್ದಾರೆ ಸರ್. 45 ಗಿಡ ತೆಂಗಿನ ಗಿಡ ಕಿತ್ತಾಗಿದ್ದಾರೆ. ಆಗ ಅವ್ರದ್ದೇ ಆದಂಥ ಜಮೀನು ಆ ಕಡೆದು ಅವ್ರದ್ದೇ ಆದಂಥ ಬೀಳಿದೆ. ಅವ್ರದ್ದೇ ಆದಂಥದ್ದು ಜಮೀನು ಅವರು ಆಬಾದ್ ಮಾಡ್ಕೊಂಡಿಲ್ಲ, ಗಿಡ ಗಂಟೆ ಇಲ್ಲ. ಅಂಥದ್ದು ನಮ್ಮ ಜಮೀನನ್ನು ನಾನು ಆಬಾದ್ ಮಾಡ್ತಕ್ಕಂಥ ಜಮೀನನ್ನು ಇವತ್ತು ಅವರು ಈ ಉಡಾಪಿ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಸದ್ಯ ಈ ಸಂಬಂಧ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದ್ದು, ಬೆಳೆ ಪರಿಹಾರಕ್ಕೆ ರೈತ ರಾಮಚಂದ್ರಪ್ಪ ಆಗ್ರಹಿಸ್ತಾ ಇದ್ದಾರೆ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.